ಅವ್ರೇನು ಮಾತಾಡ್ಬಿಟ್ಟು ನೀವು ಮಾತಾಡಕ್ ಬಿಟ್ರೆ ಹೇಳ್ತೀನಿ ಈ ರೀತಿ ಮಾಡಿದ್ರೆ ಏನ್ ಮಾಡ್ಬೇಕು? ಈ ರೀತಿ ಮಾಡಿದ್ರೆ ಏನ್ ಮಾಡ್ಬೇಕು? ನೀವೇ ಹೇಳಿದ್ರಿ ಮುಖ್ಯಮಂತ್ರಿ ಪ್ರಶ್ನೆ ಕೇಳಿ ಮುಖ್ಯಮಂತ್ರಿ ಒಂದು ನಿಮಿಷ ಪೂರ್ತಿ ಹೊರಗಾಟ ನೀನ ಏನ್ ಕೂರ್ತಿಲ್ಲ ನೀನ ನೀವೇ ಹೇಳಿದ್ರಿ ಅವ್ರು ಮಾಡ್ತಾರೆ ನೀವು ಮಾಡ್ತೀರಿ ಏನ್ರಿ ನೋಡಿ ಒಂದ್ ನಿಮಿಷ ಸರ್ ಒಂದ್ ನಿಮಿಷ ಇವನ ಸುನೀಲ್ ನಾನೇನಂತಿದೀನಿ ಮಾತಾಡಕ್ಕೆ ಬಿಡಿ ಒಂದ್ ನಿಮಿಷ ಸಭಾನಾಯಕರ ಮಾತಾಡಕ್ ಬಿಡಿ ಮಾತಾಡ್ಲಿ ನೀವೆಲ್ಲರೂ ಬರ್ಕೊಂಡು ನಾ ಕ್ಲಾರಿಫಿಕೇಶನ್ ಕೊಡೋ ಜವಾಬ್ದಾರಿ ಅಂತ ಹೇಳಿದೀನಿ ಮತ್ತೆ ನೀವು ಯಾರು ಮಾತಾಡಕ್ಕೆ ಬಿಡ್ಲಿಲ್ಲ ಏನ್ ಕ್ಲಾರಿಫಿಕೇಶನ್ ಕೊಡ್ತಾರೆ ನನಗೆ ಹೇಳ್ಬಿಡಿ ಮಾತಾಡ್ರಿ ಬೇರೆಯವರ ನೀವು ಮಾತಾಡಿ ನೀವು ಅರ್ಧ ಮಾತಾಡಿ 3 ಗಂಟೆ ಮಾತಾಡಿ 3 ಗಂಟೆ ಮಾತಾಡಿದ್ದಾರೆ ಇನ್ನೂ ಮಾತಾಡ್ಬಿಟ್ಟಿಲ್ಲ ಅಂದ್ರೆ ಯಾವನೇ 3 ಗಂಟೆ ಉತ್ತರ ಕೊಟ್ಟಿದ್ದಾರೆ 3 ಗಂಟೆ ಈಗ ನಾವು ಪ್ರಶ್ನೆ ಕೇಳಿದಾಗ ನೀವು ಉತ್ತರ ಕೊಟ್ಟಿದ್ದೀರಿ ಅವ್ರ ಮುಖ್ಯಮಂತ್ರಿ ಉತ್ತರ ಬೇಕಾಗಿಲ್ಲ ಅವ್ರಿಗೆ ಇಲ್ಲ ಮುಖ್ಯಮಂತ್ರಿ ಉತ್ತರ ವಿಶ್ವಾಸ ಇದೆ ಆದೇಶ ಕೊಡಬೇಕು ಮುಖ್ಯಮಂತ್ರಿ ಉತ್ತರ ಬೇಕಾಗಿಲ್ಲ ಅವ್ರಿಗೆ ಮುಖ್ಯಮಂತ್ರಿ ಉತ್ತರ ಬೇಕಾಗಿ ಅವಕಾಶ ಮಾಡಿ ಸತ್ಯ ರಾಜ್ಯ ಜನಕ್ಕೆ ಗೊತ್ತಾಗ್ತದೆ ಮುಖ್ಯಮಂತ್ರಿ ಅಧ್ಯಕ್ಷೆ ಮುಖ್ಯಮಂತ್ರಿ ಉತ್ತರ ಬೇಕಾಗಿಲ್ಲ ಮುಖ್ಯಮಂತ್ರಿ ಉತ್ತರದಲ್ಲಿ ಸತ್ಯ ಎಕ್ಸ್ಪೋಸ್ ಆಗ್ತಾರ ಅವರು ಬೇಕಾಗಿಲ್ಲ ಅಂದ್ರೆ ಅವ್ರಿಗೆ ಸುಮ್ನೆ ಅವ್ರೇನು ಬೆಳಗ್ಗೆಯಿಂದ ಈ ಕಾರ್ಯಕಲಾಪ ನಡೀತಾ ಇರೋದು ನೋಡಿದ್ರೆ ನನ್ನ ಈ ಶಿಶುನಾಳ ಶರೀಫ್ರದ್ದು ತತ್ವಪದ ಈಗಿಂತ ಸೀರಿಯಸ್ ಟೈಮಲ್ಲಿ ಮಾತಾಡಬಾರ್ದು. ಆದ್ರೆ ಈ ನಾಡನ್ನ ಕಟ್ಟಿರ್ತಕ್ಕಂಥದ್ದು ವಚನ ಸಾಹಿತ್ಯದ ಅಡಿಯಲ್ಲಿ, ದಾಸ ಸಾಹಿತ್ಯದ ಅಡಿಯಲ್ಲಿ, ತತ್ವಪದಗಳ ಆಧಾರದಲ್ಲಿ ಈ ನಾಡಲ್ಲಿ ಸಾಮರಸ್ಯ ಜೀವನ ನಾವು ಮಾಡಿದ್ವಿ. ಹಾಗಾಗಿ ತತ್ವಪದಗಳನ್ನು ಹೇಳಬೇಕಾಗ್ತದೆ. ಇವತ್ತು ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೊಡಗನ ಕೋಳಿ ನುಂಗಿತ್ತ, ಕೊಡವನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೊಡಗನ ಕೋಳಿ ನುಂಗಿತ್ತ, ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ, ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ, ಆಡಲು ಬಂದ ಪಾತರದವಳ, ಆಡಲು ಬಂದ ಪಾತರದವಳ ಮದ್ದಳೆ ನುಂಗಿತ್ತ ತಂಗಿ ನೋಡವ ಕೊಡಗನ ಕೋಳಿ ನುಂಗಿತ್ತ, ಗುಡ್ಡ ಗವಿಯನ್ನು ನುಂಗಿ ಗವಿಯು ಇರುವೆಯ ನುಂಗಿ, ಗುಡ್ಡ ಗವಿಯನ್ನು ನುಂಗಿ ಗವಿಯು ಇರುವೆಯ ನುಂಗಿ, ಗೋವಿಂದ ಗೋವಿಂದ ಗುರುವಿನ ಪಾದ ನಮ್ಮನೆ ನುಂಗಿತ್ತ ತಂಗಿ ಕೊಡಗನ ಕೋಳಿ ನುಂಗಿತ್ತ. ಹಾಗಾಗಿ ಕೂಡಿ ಒಂದ್ ನಿಮಿಷ ರವಿ ಒಂದ್ ನಿಮಿಷ ಸರಿಗ ಆಯ್ತು. ಇಲ್ಲ ಪ್ಲೀಸ್ ಇಲ್ಲ ಒಂದಿಟ್ಟು ಕ್ಲಾರಿಫಿಕೇಶನ್ ಕೇಳ್ತಾರೆ ಕೊಟ್ಬಿಡಿ. ಇಲ್ಲ ಸಭಾಪತಿಗಳೇ ಕೊಡಿಸ್ತೀನಿ ಅಂತ ಹೇಳಿದ್ರಿ. ಮುಖ್ಯಮಂತ್ರಿ ಕರ್ತವ್ಯ ಅವರು ಭಾಷಣ ಮಾಡಿ ಅಂತ ಸರಿಯಲ್ಲ. ಇದು ಮುಖ್ಯಮಂತ್ರಿಗಳ ಗೌರವ ಹೆಚ್ಚಾಗಬೇಕಾದ್ರೆ ಈ ಸದನಕ್ಕೆ ಉತ್ತರ ಕೊಡಬೇಕು. ಇದು ಸಭಾಪತಿಗಳ ಆಜ್ಞೆಯನ್ನ ಧಿಕ್ಕರಿಸಾಗ್ತದೆ ಸರ್ಕಾರ, ಸಭಾಪತಿಗಳ ಆಜ್ಞೆಯನ್ನು ಧಿಕ್ಕರಿಸಾಗ್ತದೆ. ಅದಕ್ಕೋಸ್ಕರ ಒಂದೇ ನಿಮಿಷ ಸಭಾಪತಿಗಳೇ ಒಂದೇ ನಿಮಿಷ ರಾಜ್ಯಪಾಲರು ಬಿಡಿ ಕೊಡ್ರಿ ನನಗಾಗುದಿಲ್ಲ ನಡಿ ನನಗಾಗುದಿಲ್ರಿ. ಏನ್ ತಿಂತೀರಿ ಏನ್ ಕೊಡ್ತೀರಿ? ಏನ್ ನೀವು ನಿಮ್ಗೆ ಎಷ್ಟು ಸರಿ ಹೇಳ್ಬೇಕು? ವಿರೋಧ ಪಕ್ಷ ನಾಯಕರಾಗಿ ನಿಮ್ ತಿಳುವಳಿಕಿರ್ಬೇಕು. ಹೇಳ್ತೀನಿ ಬರೀ ಅಡ್ಡಾಡ್ಬೇಕು. ಏನ್ ಮಾಡ್ತಾರ ಈ ತರ ಮಾತಾಡಿ ಹೆಂಗ? ನಾನು ನೋಡಿ ನಿಮ್ಮಂತ ನೋಡಿಲ್ರಿ. ಹೇಳ್ರಿ
ನಾನು 44 ವರ್ಷದಿಂದ ಈ ಸದನದಲ್ಲಿ ಇಂಥ ಸಭೆ ನೋಡ್ಲೇ ಇಲ್ಲ. ಈ ತರ ಬೇಜವಾಬ್ದಾರಿ ಮಾತಾಡೋದು ಏನು ಕಿಮ್ಮತ್ತಿಲ್ಲ ಯಾರಿಗೂ. ನಡೀರಿ, ಯಾರು ನಕ್ಕ ನಡೀರಿ. ಸರ್ಕಾರಕ್ಕೆ ಯಾರು ಹೇಳ್ಬೇಕು. ನಿಮ್ಗೆ ನಮ್ಗೆ ಯಾಕೆ ಎಲ್ಲರಿಗೂ ಹೇಳ್ತೀನಿ ನಾನು. ನಾವು ನಮ್ಗೆ ಯಾಕೆ ಹೇಳ್ತೀವಿ? ಎಲ್ಲರಿಗೂ ಹೇಳ್ತೀನಿ ನಾನು. ನೀವೆಲ್ಲ ನೀವು ಹೇಳ್ಬೇಕು, ಎಲ್ಲರಿಗೂ ಹೇಳ್ಬೇಕು, ತಿಳಿಬೇಕು ನಿಮಗೆ ಎಷ್ಟಂತ ಹೇಳ್ಬೇಕು. ಅದು ಹೇಳಕ್ ಸ್ವಲ್ಪ ಎಲ್ಲರಿಗೂ ಹೇಳಕ್ಕೆ ಇಡೀ ಸದನ ಕೇಳ್ತಾನೆ, ಇಡೀ ಸದನ ಕೇಳ್ತಾನೆ. ಸಭಾಪತಿಗಳೇ ಜಸ್ಟ್ ಎ ಮಿನಿಟ್ ಒಂದೇ ನಿಮಿಷ. ಸಭಾನಾಯಕರು ಒಂದೇ ನಿಮಿಷ ಜಸ್ಟ್. ಸಭಾಪತಿಗಳೇ, ಈಗ ಸಭೆ ನೀವು ಆರ್ಡರ್ ಅಲ್ಲಿ ತಗೊಳ್ಳಿ, ಸದನವನ್ನು ಆರ್ಡರ್ ಅಲ್ಲಿ ತಗೊಳ್ಳಿ. ನೀವು ಹೇಳಿದ್ರಿ ಒಂದೇ ನಿಮಿಷ ಸರ್, ತಾವು ಹೇಳಿದ್ರಿ ನೀವು ಪಕ್ಷಾತೀತವಾಗಿರ್ಬೇಕು, ನಮ್ಗೆ ಅವಕಾಶ ಕೊಡಲ್ಲ, ಅವ್ರಿಗೊಂದು ನಿಮಿಷಕ್ಕೂ ಅವಕಾಶ ಕೊಡ್ತೀರಿ. ಎಲ್ಲಿ ಕೊಟ್ಟಿದ್ದಾರೆ ಹಂಗೆ? ಶಿಷ್ಟಾಚಾರ ಎಲ್ಲಿ ಕೊಟ್ಟಿದ್ದಾರೆ ಹಂಗೆ? ನಮ್ಗೆ ಮಾತ್ರ ಹೇಳ್ತೀರಿ. ಸುಮ್ಮನೆ ಹೇಳದ ಎಲ್ಲಿ ಕೊಟ್ಟಿದ್ದಾರೆ ಹಂಗೆ? ಬೇಕಾಬಿಟ್ಟಿ ಆದ್ರೆ ಏನ್ ಮಾಡ್ತಾರೆ, ಬೇಕಾಬಿಟ್ಟಿ ಆದ್ರೆ ಕುತ್ಕೊಡ್ರಿ. ಏನ್ ದೊಡ್ಡ ಶೆಣೆರಾಗಿರ ನೋಡಿ. ನಾ ಹೇಳ್ತೀನಿ ರವಿ, ನಾನು 10 ಸರಿ ಹೇಳಿದ್ದೀನಿ, ಮುಖ್ಯಮಂತ್ರಿಗಳು ಮಾತಾಡೋದು ನಡು ಹೇಳ್ಬೇಡ್ರಿ ಅಂತ ಹೇಳಿ. ನಾನು ಅನುಮತಿ ಕೇಳೋದು, ಯಾರು ಅನುಮತಿ ಕೇಳಿ ಎದ್ದೆದ್ದು ನೀವು ಮಾಡಿದ್ರೆ ಮತ್ತೆ ಅವ್ರು ಎಲ್ಲಿಗೆ ಹೋಗ್ತಾರೆ? ನೀವು ನನಗೆ ಹೇಳಿ ಉತ್ತರ. ನಿಮಗೆ ಹೇಳಿ, ನಿಮಗೊಂದು ನಿಮ್ಗೆ ಚೀಟಿ ಕಳಿಸೀನಿ, ನೀವೇನು ಸಮಾಧಾನ ಕೂತ್ ಕೇಳ್ರಿ. ಇಲ್ಲಿ ಯಾರ ಸದನದಲ್ಲಿ ಯಾರಿಗೂ ಹಿಂಗ ಮಾತಾಡ್ ನನಗೆ ಹೇಳಕ್ಕಾಗೋದಿಲ್ಲ. ಅವ್ರು ಮಾತಾಡ್ಲಿ, ನೀವು ನೋಟ್ ಇಟ್ಕೋರಿ, ಇಟ್ಕೊಂಡ ನಂತರ ನೀವು ಕೇಳಿ ಅಂತ ಹೇಳಿ. ಮತ್ತೆ ನೀವು ಅವ್ರಿಗೆ ಮಾತಾಡ್ಸಕ್ ಕೊಡ್ಲಿಲ್ಲ, ಅವ್ರು ಹೇಳಿದ್ರೆ ನಾ ಏನ್ ಮಾಡ್ತಾರೆ? ಸಭಾಪತಿಗಳೇ, ತಾವು ಹೇಳಿದ್ರಿ ನಾವು ಈ ಕಡೆಯವರು ಎಲ್ಲರೂ ಕೂಡ ವಿಪಕ್ಷದಲ್ಲಿ ಕುತ್ಕೊಂಡಿರುವಂತವ್ರು ಮಧ್ಯದಲ್ಲಿ ಬಹಳ ಅವಶ್ಯಕತೆ ಬಂದಾಗ ಮಧ್ಯದ ಎತ್ತಿದೀವಿ. ಎಲ್ಲ ಕನ್ಸರ್ನ್ ಮಾಡಿ ಒಂದೇ ನಿಮಿಷ ಇರಿ. ಗೊತ್ತು ಅದು ಮುಖ್ಯಮಂತ್ರಿಗಳಿಗೂ ಕೂಡ ಗೊತ್ತಿದೆ. ವಿಪಕ್ಷಕ್ಕೆ ಅದಕ್ಕೆ ಸಭಾಪತಿಗಳೇ, ನಾನು ತಮ್ಮಲ್ಲಿ ರಿಕ್ವೆಸ್ಟ್ ಪ್ರಾರ್ಥನೆ ಮಾಡೋದು ಏನು ಅಂತಂದ್ರೆ, ಈಗ ನೀವು ನೋಟ್ ಮಾಡ್ಕೊಳ್ಳಿ. ಒಂದೇ ನಿಮಿಷ ರೀ ಪ್ರಕಾಶ್, ನೀವು ನೋಟ್ ಮಾಡ್ಕೊಳ್ಳಿ. ಉತ್ತರವನ್ನ ನಾನು ಕೊಡಿಸ್ತೇನೆ, ರಾತ್ರಿ ಸಮಯ ಆದ್ರೂ ಪರವಾಗಿಲ್ಲ ಹೇಳಿದ್ರಿ. ಅದಕ್ಕೆ ನಾನು ವಿನಂತಿ ಮಾಡ್ತೇನೆ, ನಾಡಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಒಂದೇ ನಿಮಿಷ ರೀ ನೀವು ಕೂಡ್ರಿ. ನಾ ಹೇಳ್ತೀನಿ ಕೊಡ್ರಿ. ಏನ್ರಿ ನಾ ಹೇಳ್ತೀನಿ ಕೊಡಿ. ಮಾನ್ಯ ಸಭಾಪತಿಗಳೇ, ಏನ್ರಿ ಅವರು ನೋಡಿ, ಮಾನ್ಯ ಮುಖ್ಯಮಂತ್ರಿಗಳು ಏನ್ ಮಾಡಿದ್ದಾರೆ ಅಂತ ನಾ ಏನ್ ಹೇಳ್ತೀನಿ ನಿಮ್ಗೆ ಕೇಳಿ. ನಾನು ಹೇಳಿದೆ ಸದನ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.